ಕ್ವಶನ್ ನೋಡ್ಕೊಳ್ಳಿ. ಲೆಟ್ ಎ is equal to 1 2 3 6 9 12 18 and defined R on A by x related to y. If and only if x divides y. Prove that A comma R is a poset. Draw the hash this diagram for A comma R ಅಂತ ಹೇಳಿದ್ದಾರೆ. ಇದನ್ನ ಯಾವ ಥರ ಮಾಡೋದು ನೋಡಿ. ಫಸ್ಟ್ ಎ ಬರ್ಕೊಂಬಿಡಿ. ಎ ಅಂದ್ರೇನು 1 2 3 6 9 12 18 ಇದು ಎ. ಈಗ ಆರ್ ಬರ್ಕೊಳ್ಳಿ. ಆರ್ ಅಂದ್ರೇನು ಎಕ್ಸ್ ಕಾಮ ವೈ ಸಚ್ ದಟ್ ಅಂದರೆ ಎಕ್ಸ್ ರಿಲೇಟೆಡ್ ಟು ವೈ ಸಚ್ ದಟ್ ಎಕ್ಸ್ ಡಿವೈಡ್ಸ್ ಈ ಥರ ಬೇಕಾದ್ರೆ ಬರಿಬೋದು. ಎಕ್ಸ್ ಡಿವೈಡ್ಸ್ ವೈ ವೇರ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಎ. ಇದು ರಿಲೇಷನ್ ಆನ್ ಎ ಡಿಫೈನ್ ಆಗಿರೋದು. ಈಗ ನೋಡಿ ಎ ಬರ್ದಾದ್ಮೇಲೆ ಆರ್ ಬಂದಾದ್ಮೇಲೆ ಈಗ ನೋಡಿ ಎಕ್ಸ್ ಡಿವೈಡ್ಸ್ ವೈ ಅಂದರೆ ಜ್ಞಾಪಕ ಇಟ್ಕೊಳ್ಳಿ. ಎಕ್ಸ್ ಯಾವಾಗ ಡಿವೈಡ್ ಮಾಡುತ್ತೆ ವೈನ ಅಂದರೆ ವೈಗೆ ಈಕ್ವಲ್ ಇರಬೇಕು ಮತ್ತು ವೈ ಎಕ್ಸು ವೈಗೆ ಈಕ್ವಲ್ ಇರಬೇಕು ಮತ್ತು ವೈಗಿಂತ ಜಾಸ್ತಿ ಇರಬೇಕು. ಅಂದರೆ ಎಕ್ಸ್ ಡಿವೈಡ್ ಇದು ರಫ್ ವರ್ಕು ನೋಡಿ. ವೈ ಬೈ ಎಕ್ಸ್ ಡಿವೈಡ್ಸ್ ವೈ ಯಾವಾಗ ಅಂದರೆ ವೈ ಬೈ ಎಕ್ಸ್ ಮಾಡಿದ್ರೆ ಇಂಟೀಜರ್ ಬರಬೇಕು ಅಂದರೆ ಕೆ ಬರಬೇಕು. ಗೊತ್ತಾಗ್ತಿದೆಯಲ್ವಾ? ಅಂದರೆ ವೈ ಗ್ರೇಟರ್ ಇರಬೇಕು ಅಂತ ಅರ್ಥ. ಗೊತ್ತಾಗ್ತಿದೆಯಲ್ವ? ಅದು ಬರ್ಕೊಬಿಡೋಣ ಬೇಕಿದ್ರೆ. ನೋಡಿ 1 1 ಸೇಮ್ ಇರಬೇಕು ಮತ್ತು ಗ್ರೇಟರ್ ಇರಬೇಕು. 1 2 1 3 ಈ ಥರ ವೈ ಗ್ರೇಟರ್ ಇರಬೇಕು. ಗೊತ್ತಿದೆಯಲ್ವ? ಈಗ ನೋಡಿ 1 by 1 1 2 by 1 1 ಇಂಟೀಜರೇ ಬರುತ್ತೆ. 3 by 1 1 1 4 ಸಾರಿ 1 3 ಆದಮೇಲೆ 4 ಇಲ್ಲ. 1 6 1 9 1 12 1 18 ಆಮೇಲೆ ನೆಕ್ಸ್ಟ್ ಒಂದು 2 2 2 6 ನೆಕ್ಸ್ಟು 2 12 ಅಂದರೆ ಇದು ಮಲ್ಟಿಪಲ್ ಆಫ್ 2 ಆಗಿರಬೇಕು. ಗೊತ್ತಾಗ್ತಿದೆಯಲ್ವ? 2 18 ನೆಕ್ಸ್ಟು 2ದು ಟೇಬಲ್ಗಳನ್ನ ಇಟ್ಕೊಳ್ಳಿ. 2 2 6 ಬರುತ್ತೆ 2 ಟೇಬಲಲ್ಲಿ. 12 ಬರುತ್ತೆ 2 6 12 2 9 18 ನೆಕ್ಸ್ಟು 3ದು ಟೇಬಲ್ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟು 3 ಬರುತ್ತೆ, ಆಮೇಲೆ 6 ಬರುತ್ತೆ ಅಲ್ವಾ. 3 6 ಆಮೇಲೆ 9 ಬರುತ್ತೆ. 3 9 ನೆಕ್ಸ್ಟು 6ಗೆ 6 6 ಬರುತ್ತೆ. 6 12 ಬರುತ್ತೆ. 6 18 ಬರುತ್ತೆ. 9ಗೆ 9 9 9 18 ಮತ್ತು 12ಗೆ 12 12 12 18 ನೆಕ್ಸ್ಟು 18 18 ಲಾಸ್ಟ್ ಒನ್. ಗೊತ್ತಾಯ್ತಲ್ವ? ಇಷ್ಟು ಬರ್ದಾದ್ಮೇಲೆ ಆರು ಬರ್ದಾದ್ಮೇಲೆ ನೀವೇನು ಮಾಡಬೇಕು? ಫಸ್ಟು ಇದು ಪ್ರೂವ್ ದಟ್ ಇದೆಯಲ್ಲ ಈ ಸೆಟ್ಟು ಆನ್ ರಿಲೇಷನ್ನು ಅದು ಪೊಸೆಟ್ ಅಂತ ಪ್ರೂವ್ ಮಾಡಬೇಕು. ಯಾವ ಥರ ಪೊಸೆಟ್ ಅಂತ ಪ್ರೂವ್ ಮಾಡೋದಂದರೆ ಫಸ್ಟ್ ರಿಫ್ಲೆಕ್ಸಿವ್. ಪೊಸೆಟ್ಗೆ ಜ್ಞಾಪಕ ಇಟ್ಕೊಳ್ಳಿ. ರಿಫ್ಲೆಕ್ಸಿವ್ ಇರಬೇಕು, ಆ್ಯಂಟಿ ಸಿಮೆಟ್ರಿಕ್ ಇರಬೇಕು ಮತ್ತು ಟ್ರಾನ್ಸಿಟಿವ್ ಇರಬೇಕು. ಈಗ ನೋಡಿ ಫಸ್ಟು ರಿಫ್ಲೆಕ್ಸಿವ್ ಚೆಕ್ ಮಾಡೋಣ. ಈಗ ನೋಡಿ ಇಲ್ಲಿ ಎಕ್ಸ್ ಡಿವೈಡ್ಸ್ ವೈ ಜಾಗದಲ್ಲಿ ಎಕ್ಸ್ ಹಾಕ್ಕೋಬೋದು. ಎಕ್ಸ್ ಡಿವೈಡ್ಸ್ ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ. ಅಂದರೆ ನೀವು ಯಾವುದಾದ್ರೂ ಎಕ್ಸ್ ತೊಗೊಳ್ಳಿ, ಎಕ್ಸ್ ವ್ಯಾಲ್ಯೂ ಯಾವುದಾದ್ರೂ ತೊಗೊಳ್ಳಿ ಎಯಿಂದ, ಅದು ಎಕ್ಸ್ ಡಿವೈಡ್ಸ್ ಎ ಎಕ್ಸೇ ಇರುತ್ತೆ. ಹೆಂಗಂದರೆ 1 divides 1 2 divides 2 3 divides 3 ಅಂದರೆ 1 related to 1 2 related to 2 3 related to 3 6 related to 6 9 related to 9 12 related to 12 18 related to 18. ಅದಕ್ಕೆ ಏನಂತ ಹೇಳ್ಬೋದು? ರಿಫ್ಲೆಕ್ಸಿವ್. ಆ ಥರ ಬಂದರೆ ರಿಫ್ಲೆಕ್ಸಿವ್ ಅಂತ. therefore x, x ಬಿಲಾಂಗ್ಸ್ ಟು ಆರ್. ಇದು ಸ್ಯಾಟಿಸ್ಫೈ ಆಗ್ತಿರೋದ್ರಿಂದ x, x ಆರಲ್ಲಿ ಇರುತ್ತೆ ಅಂತ. x, x ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಎ ಇದ್ದರೆ ಆರಲ್ಲಿ ನಾವು ಆರ್ನ ಏನಂತೀವಿ? ರಿಫ್ಲೆಕ್ಸಿವ್. therefore ಆರ್ ಈಸ್ ರಿಫ್ಲೆಕ್ಸಿವ್. ಕಂಡೀಷನ್ ಏನಂದರೆ ಈಗ 1 ಎ ಅಲ್ಲಿ ಇದ್ದರೆ ರಿಲೇಷನ್ ಆಗಿ ಎ ಮಾಡಿದ್ರೆ 1 1 ಇರಲೇಬೇಕು. ಆ ಥರ 1 2 3 ಇದಕ್ಕೆ 1 1 ಇರಲೇಬೇಕು, 2 2 ಇರಲೇಬೇಕು, 3 3 ಇರಲೇಬೇಕು, 6 6 ಇರಲೇಬೇಕು, 9 9 ಇರಲೇಬೇಕು, 12 12 ಇರಬೇಕು, 18 18 ಇರಲೇಬೇಕು. ಇದೇ ಅಲ್ವಾ? ಅದಕ್ಕೆ ರಿಫ್ಲೆಕ್ಸಿವ್. ನೆಕ್ಸ್ಟು ಆ್ಯಂಟಿ ಸಿಮೆಟ್ರಿಕ್.
ನೋಡಿ ಆ್ಯಂಟಿಸಿಮೆಟ್ರಿಕ್ ಯಾವ ಥರ ಅಂತ ಹೇಳ್ತೇನೆ. ನೋಡಿ ಲೆಟ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಮೊದಲು ತಗೊಳ್ಳಿ. ಈಗ ಎಕ್ಸ್ ಕಾಮ ವೈ ಆರಲ್ಲಿದೆ ಅಂದ್ಕೊಳ್ಳಿ. ಅಂದರೆ ಆರಲ್ಲಿ ಇದ್ದರೆ ಕಂಡೀಷನ್ ಏನು, ಎಕ್ಸ್ ಡಿವೈಡ್ಸ್ ವೈ. ಈಗ ನೋಡಿ ಎಕ್ಸ್ ಡಿವೈಡ್ಸ್ ವೈ ಸರಿ, ವೈ ಡಿವೈಡ್ಸ್ ಎಕ್ಸ್ ಯಾವಾಗ ಆಗುತ್ತೆ ಅಂದರೆ, ಅರ್ಥ ಆಗ್ತಿದೆಯಲ್ವಾ? ಎಕ್ಸ್ ಡಿವೈಡ್ಸ್ ವೈ ಅಂದರೆ ವೈನ ಎಕ್ಸ್ ಡಿವೈಡ್ ಮಾಡುತ್ತೆ ಇಂಟೀಜರ್. ಈಗ ಎಕ್ಸಾಂಪಲ್ 2/1 3/1. ಈಗ ಅದೇ ಥರ ವೈ ಡಿವೈಡ್ಸ್ ಎಕ್ಸ್ ಆಗಲ್ಲ, ಯಾಕಂದರೆ 1/3 1/2 1/6 ಯಾವಾಗ ಆಗುತ್ತೆ ಅಂದರೆ ಈಕ್ವಲ್ ಇದ್ದಾಗ ಮಾತ್ರ, ಎಕ್ಸ್ ಇಸ್ ಈಕ್ವಲ್ ಟು ವೈ ಇದ್ದಾಗ. ಅಂದರೆ ವೈ ಡಿವೈಡ್ಸ್ ಎಕ್ಸ್, ನೋಡಿ ವೈ ಡಿವೈಡ್ಸ್ ಎಕ್ಸ್ ಓನ್ಲಿ ವೆನ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ವೆನ್ ಇಫ್ ಅಂತ ಬರ್ಕೊಳ್ಳಿ, ಎಕ್ಸ್ ಇಸ್ ಈಕ್ವಲ್ ಟು ವೈ. ಅರ್ಥ ಆಗ್ತಿದೆಯಲ್ವಾ? ಈಗ ಇಂಪ್ಲೈಸ್ y comma x belongs to R if x is equal to y. y comma x belongs to R ಯಾವಾಗ ಆಗುತ್ತೆ ಅಂದರೆ y ಡಿವೈಡ್ಸ್ x ಯಾವಾಗ ಆಗುತ್ತೆ ಅಂದರೆ x is equal to y ಇದ್ದಾಗ ಮಾತ್ರ. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಅರ್ಥ ಏನು, y comma x y comma x does not belongs to R if x not equal to y. ಅಂದರೆ x comma y belongs to R ಇದ್ದು y comma x does not belongs to R ಇದ್ದರೆ if x not equal to y ಆವಾಗ ಆ್ಯಂಟಿ ಸಿಮೆಟ್ರಿಕ್ ಅಂತ ಹೇಳ್ತೀವಿ. therefore R is ಆ್ಯಂಟಿ ಸಿಮೆಟ್ರಿಕ್. ಅರ್ಥ ಆಗ್ತಿದೆಯಲ್ವಾ? ನೀವು ಅಥವಾ ಆರ್ಗೆ ನೀವು ಆ್ಯಂಟಿಸಿಮೆಟ್ರಿಗೆ ಇನ್ನೊಂದು ಸೆಂಟೆನ್ಸ್ ಬೇಕಾದರೆ ಬರ್ಬೋದು. ಇಫ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಎಕ್ಸ್ ನಾಟ್ ಈಕ್ವಲ್ ಟು ವೈ. ನೋಡಿ ಎಕ್ಸ್ ಕಾಮ ವೈ ಆರಲ್ಲಿದೆ ಮತ್ತು ಎಕ್ಸ್ ನಾಟ್ ಈಕ್ವಲ್ ಟು ವೈ ಇದ್ದಾಗ ವೈ ಕಾಮ ಎಕ್ಸ್ ಆರಲ್ಲಿ ಇಲ್ಲ. ದೆನ್ y comma x does not belongs to R. Therefore R is antisymmetric. ಅಂದರೆ ಅರ್ಥ ಏನು ಗೊತ್ತಾ? ಈಗ ನೋಡಿ 1,2 ಇದೆ, ಆದರೆ 2,1 ಇಲ್ಲ ಇಲ್ಲಿ, ಅದಕ್ಕೆ ಆ್ಯಂಟಿಸಿಮೆಟ್ರಿಕ್. ಅಂದರೆ 1,1 ಇದ್ದರೆ 1,1 ಇದ್ದೇ ಇರುತ್ತೆ. ಇದು 1,1 ಎರಡು ಸತಿ ಬೇಕಾದರೂ ಸೆಟ್ಟಲ್ಲಿ ಬರ್ಕೋಬೋದು. ಜಾಸ್ತಿ ತಲೆಗೆಡ್ಸ್ಕೊಬಿಡಿ. ಇದನ್ನ ಈ ಥರ ಬರೀರಿ, ಇಲ್ಲಾಂದರೆ ಈ ಥರ ಬರೀರಿ, ಎರಡರಲ್ಲಿ ಒಂದು ಬರೀಬೇಕು. ಗೊತ್ತಾಗ್ತಿದೆಯಲ್ವಾ? ಆ್ಯಂಟಿಸಿಮೆಟ್ರಿಕ್ ಅಂತ ಬರೆದು ಇಫ್ ಎಕ್ಸ್ ಕಾಮ ವೈ ಈ ಥರ ಬರ್ತಾರೆ, ಆ್ಯಂಟಿಸಿಮೆಟ್ರಿಕ್ ಅಂತ ಬರೆದು ಇದ್ರ ಕೆಳಗಡೆ ಇದು ಬರೀರಿ. ಇಫ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಎಕ್ಸ್ ನಾಟ್ ಈಕ್ವಲ್ ಟು ವೈ ದೆನ್ ವೈ ಕಾಮ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಅಥವಾ ಆ್ಯಂಟಿಸಿಮೆಟ್ರಿಕ್ಗೆ ಇಲ್ಲಿಂದ ಇಲ್ಲಿ ಗಂಟ ಬರೀಬೋದಿಲ್ಲ. ಲೆಟ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ತಗೊಳ್ಳಿ, ಅದರ ಅರ್ಥ ಎಕ್ಸ್ ಡಿವೈಡ್ಸ್ ವೈ ಅಂತ. ಈಗ ವೈ ಡಿವೈಡ್ಸ್ ಎಕ್ಸ್ ಯಾವಾಗ ಆಗುತ್ತೆ ಅಂದರೆ ಓನ್ಲಿ ಇಫ್ ಆ್ಯಂಡ್ ಓನ್ಲಿ ಇಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಇದ್ದರೆ ಮಾತ್ರ ವೈ ಡಿವೈಡ್ಸ್ ಎಕ್ಸ್ ಆಗುತ್ತೆ ಇಲ್ಲಿ. ಅಂದರೆ ಅರ್ಥ ವೈ ಕಾಮ ಎಕ್ಸ್ ಬಿಲಾಂಗ್ಸ್ ಟು ಆರ್ ಯಾವ ಕಂಡೀಷನ್ಗೆ, ಎಕ್ಸ್ ಇಸ್ ಈಕ್ವಲ್ ಟು ವೈ ಇದ್ದಾಗ. ಇದರ ಆಪೋಸಿಟ್ ಇಲ್ಲಿ ನಾಟ್ ಈಕ್ವಲ್ ಇದ್ದರೆ ಇದು ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ಅರ್ಥ ಆಯ್ತಲ್ವಾ? ಅದಕ್ಕೆ ಆರ್ ಈಸ್ ಆ್ಯಂಟಿಸಿಮೆಟ್ರಿಕ್. ನೆಕ್ಸ್ಟ್ ಟ್ರಾನ್ಸಿಟಿವ್. ನೋಡಿ ಪೊಸೆಟ್ಗೆ 3 ಚೆಕ್ ಮಾಡಬೇಕು. ಒಂದು ರಿಫ್ಲೆಕ್ಸಿವ್, ಆ್ಯಂಟಿಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ಗೆ ಏನು ಮಾಡಿ, ಲೆಟ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್ ತಗೊಳ್ಳಿ. ಇಂಪ್ಲೈಸ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಅಂದರೆ ಏನು, ಎಕ್ಸ್ ಡಿವೈಡ್ಸ್ ವೈ ಅಂತ. ಆ್ಯಂಡ್ ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್ ಅಂದರೆ ವೈ ಡಿವೈಡ್ಸ್ ಝೆಡ್ ಅಂತ. ಇದರ ಅರ್ಥ ಈಗ ನೋಡಿ, ಎಕ್ಸು ವೈನ ಡಿವೈಡ್ ಮಾಡುತ್ತೆ, ವೈ ಝೆಡ್ನ ಡಿವೈಡ್ ಮಾಡುತ್ತೆ ಅಂದರೆ
ವೈ ಎಕ್ಸ್ಗಿಂತ ಜಾಸ್ತಿ ಇರುತ್ತೆ, ಗೊತ್ತಾಗ್ತಿದೆಯಲ್ವಾ? ಅದೇ ಥರ ಝೆಡ್ ವೈಗಿಂತ ಜಾಸ್ತಿ ಆಗುತ್ತೆ, ಗೊತ್ತಾಗ್ತಿದೆ? ಅಂದರೆ ಝೆಡ್ಡು ಇದಕ್ಕೆ ಎಕ್ಸ್ಗೆ ಕಂಪೇರ್ ಮಾಡಿದ್ರೆ, ಇದು ವೈಗೆ ಕಂಪೇರ್ ಮಾಡಿದ್ರೆ ಎಕ್ಸ್ ಕಡಿಮೆ ಇರುತ್ತಲ್ವ, ಝೆಡ್ ಕಂಪಲ್ಸರಿ ಯಾವುದರಿಂದ ಡಿವೈಡ್ ಆಗುತ್ತೆ? ಎಕ್ಸಿಂದ ಡಿವೈಡ್ ಆಗೇ ಆಗುತ್ತೆ ಅಂತ, ಗೊತ್ತಾಗ್ತಿದೆಯಲ್ವಾ? ಆ ಥರ. ಈಗ ನೋಡಿ 1,2 ತೊಗೋತೀರಾ, 2,6 ಎಕ್ಸ್ ಡಿವೈಡ್ಸ್ ವೈ ಅಂದರೆ 1 ಡಿವೈಡ್ಸ್ 2, ಇಲ್ಲಿ ವೈ ಡಿವೈಡ್ಸ್ 6 ಅಂದರೆ 2 ಡಿವೈಡ್ 6 ಅಂದರೆ 1 ಶುಡ್ ಡಿವೈಡ್ 6 ಆಗೇ ಆಗುತ್ತೆ, ಅರ್ಥ ಆಗ್ತಿದೆಯಾ? 6/1 ಮಾಡಿದ್ರೆ 6 ಬಂದೇ ಬರುತ್ತೆ. ಎಕ್ಸ್ ಇಂಪ್ಲೈಸ್ ಎಕ್ಸ್ ಡಿವೈಡ್ಸ್ ಝೆಡ್. ಎಕ್ಸ್ ಡಿವೈಡ್ ಝೆಡ್ ಅಂದರೆ ಎಕ್ಸ್ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್ ಅಂತ. ಈಗ ನೋಡಿ, ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಇದ್ದು, ವೈ ಕಾಮ ಝೆಡ್ ಬಿಲಾಂಗ್ಸ್ ಟು ಆರ್ ಇದ್ದು, ಎಕ್ಸ್ ಕಾಮ ಝೆಡ್ಡು ಆರಲ್ಲಿ ಬಂದರೆ ಅದಕ್ಕೆ ನಾವೇನಂತೀವಿ? ಟ್ರಾನ್ಸಿಟಿವ್ ಅಂತೀವಿ. ಏನಂತೀವಿ? ದೇರ್ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. Thus R is reflexive, antisymmetric and transitive. ಗೊತ್ತಾಗ್ತಿದೆಯಲ್ವಾ? Hence R is a partial order on A. ಗೊತ್ತಾಗ್ತಿದೆಯಲ್ವಾ? ದಟ್ ಈಸ್ ಆರ್ ಈಸ್ ಎ ಪೊಸೆಟ್. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ನೆಕ್ಸ್ಟ್ ಬಂದು ನಿಮಗೇನು ಕ್ವಶನ್ ಕೇಳಿದ್ದಾರೆ? ಡ್ರಾ ದ ಹ್ಯಾಶ್ ಟ್ಯಾಗ್. ಈ ಥರ ಬರ್ಬೋದು, ಎ ಕಮ ಆರ್ ಈಸ್ ಎ ಪೊಸೆಟ್. ಈಗ ಇಷ್ಟಾದಮೇಲೆ ಈಗ ನೆಕ್ಸ್ಟ್ ಏನು ಮಾಡಬೇಕು? ಹ್ಯಾಶ್ ಡಯಾಗ್ರಾಮ್ನ ಡ್ರಾ ಮಾಡಬೇಕು. ನೋಡಿ, ನೆಕ್ಸ್ಟ್ ಪೇಜಲ್ಲೇ ಮಾಡೋಣ. ನೋಡಿ, ಹ್ಯಾಶ್ ಡಯಾಗ್ರಾಮ್ಗೆ ಇದು ಪೊಸೆಟ್ ಅಂದರೆ ಗೊತ್ತಾಗುತ್ತೆ ಸಾಕು. ಹ್ಯಾಶ್ ಡಯಾಗ್ರಾಮ್ ಬರೋದು ಬರೀ ಪೊಸೆಟ್ಗೆ ಮಾತ್ರ, ಗೊತ್ತಾಯ್ತಲ್ವ? ಪೊಸೆಟ್ ಅಂದ್ರೇನು? ಪಾರ್ಷಿಯಲ್ ಆರ್ಡರ್. ಪಾರ್ಷಿಯಲ್ ಆರ್ಡರ್ ಅಂದ್ರೇನು? ರಿಫ್ಲೆಕ್ಸಿವ್ ಇರಬೇಕು, ಸಿಮೆಟ್ರಿಕ್ ಇರಬೇಕು, ಮತ್ತು ಟ್ರಾನ್ಸಿಟಿವ್ ಇರಬೇಕು. ಅದು ಆಂಟಿ ಸಿಮೆಟ್ರಿಕ್ ಇರಬೇಕು, ಟ್ರಾನ್ಸಿಟಿವ್ ಇರಬೇಕು. ಇಲ್ಲಿ ನೋಡಿ, ಈಗ ಹ್ಯಾಶ್ ಡಯಾಗ್ರಾಮ್ ಡ್ರಾ ಮಾಡೋಕ್ಕೆ ಇಲ್ಲಿ ಚೆಕ್ ಮಾಡಬೇಕು. 1 ರಿಲೇಟೆಡ್ ಟು 1, 1 ರಿಲೇಟೆಡ್ ಟು 2, 1 ರಿಲೇಟೆಡ್ ಟು 3, 1 ರಿಲೇಟೆಡ್ ಟು 6, 1 ರಿಲೇಟೆಡ್ ಟು 9, 1 ರಿಲೇಟೆಡ್ ಟು 12, 1 ರಿಲೇಟೆಡ್ ಟು 18. ದಟ್ ಈಸ್ 1 ಈಸ್ ರಿಲೇಟೆಡ್ ಟು. ಹ್ಯಾಶ್ ಡಯಾಗ್ರಾಮ್ ಡ್ರಾ ಮಾಡೋಕ್ಕೆ ಇದು ಬರೀತಾರೆ. ಇದಾದಮೇಲೆ ಇದನ್ನ ಕಂಟಿನ್ಯೂ ಮಾಡಿ. 1 ರಿಲೇಟೆಡ್ ಟು ಆಲ್ ದ ಎಲಿಮೆಂಟ್ಸ್ ಆಫ್ ಎ. ನೆಕ್ಸ್ಟ್ 2 ರಿಲೇಟೆಡ್ ಟು ನೋಡಿ, 2 ರಿಲೇಟೆಡ್ ಟು ಯಾವ್ದ್ಯಾವುದು? 2, 6, 12 ಮತ್ತು 18. 3 ರಿಲೇಟೆಡ್ ಟು ಯಾವ್ದ್ಯಾವುದು? 3, 6, 9, 3, 6, 9. ನೋಡಿ, ನಾನು 3, 12 ಬರುತ್ತೆ, ಅದು ಬರ್ದಿಲ್ಲ, ಇದು ಬರ್ಕೊಡೋಣ. 3, 9, 3, 12, 3, 18. ಅದನ್ನ ನೀಟಾಗಿ ಬರ್ಕೊಬಿಡಿ. ನಾನು ಮಿಸ್ ಮಾಡಿಬಿಟ್ಟಿದ್ದೀನಿ, ಅದನ್ನ ಮಧ್ಯ ಸೇರಿಸ್ಬಿಡ್ತೀನಿ. ಈಗ ನೋಡಿ, 3, 6, 9, 12, 18. 1, 2, 3 ಆಯಿತು. ನೆಕ್ಸ್ಟು 6 ರಿಲೇಟೆಡ್ ಟು. 6 ಯಾವುದ್ಯಾವುದಕ್ಕೆ ರಿಲೇಟೆಡ್ ಇದೆ? 6, 12, 18. 6, 12, 18. ನೆಕ್ಸ್ಟ್ 6 ಆದಮೇಲೆ 9 ರಿಲೇಟೆಡ್ ಟು ನೋಡಿ, 9 ಯಾವುದಕ್ಕೆ? 9 ಮತ್ತು 18. ನೆಕ್ಸ್ಟ್ 12 ರಿಲೇಟೆಡ್ ಟು 12, ಬರೀ 12 ಬರುತ್ತೆ. ಸಾರಿ, 12, 18 ಬರಲ್ಲ. ಯಾಕಂದರೆ ಅದು ಇದಾಗಲ್ಲ, ಮಲ್ಟಿಪಲ್ ಆಗಲ್ಲ. ಅರ್ಜೆಂಟಲ್ಲಿ ರಾಂಗ್ ಬರ್ಕೊಟ್ಟಿದ್ದೀನಿ ನಾನು.
12, 18 ಆಗಲ್ಲ. ಗೊತ್ತಾಗ್ತಿದೆಯಾ? 12 ರಿಲೇಟೆಡ್ ಟು 12 ಓನ್ಲಿ. ನೆಕ್ಸ್ಟ್ ನೋಡಿ, ಆ್ಯಕ್ಚುಲಾಗಿ ನಿಮಗೆ ಹೇಜ್ ಡಯಾಗ್ರಾಮ್ ಡ್ರಾ ಮಾಡೋಕ್ಕೆ ಇದು ಬೇಕಾಗುತ್ತೆ. ಇದು ಅದರಲ್ಲಿ ಏನು ಯೂಸ್ ಆಗೋಲ್ಲ. ಗೊತ್ತಾಗ್ತಿದೆಯಲ್ವ? ಪ್ರೂವ್ ಮಾಡೋಕ್ಕೆ ಇದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಕರೆಕ್ಟಾಗಿ ನೀಟಾಗಿ ಬರೀರಿ. 18 ರಿಲೇಟೆಡ್ ಟು 18 ಓನ್ಲಿ. ಸರಿನಾ? ಈಗ ಹೇಜ್ ಡಯಾಗ್ರಾಮ್ ಡ್ರಾ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಈಗ ನೋಡಿ, ಫಸ್ಟ್ 1 ರಿಲೇಟೆಡ್ ಟು 2 ಮತ್ತು 3 ಇದೆ. 2 ಮತ್ತು 3 ತಗೊಳ್ಳಿ. ಇಲ್ಲೇನು ಮಾಡಬೇಕು? 1 ಸ್ವಲ್ಪ ಕೆಳಗಡೆ ಬರುತ್ತೆ. ಇಲ್ಲಿ ಬರೀತೀನಿ. 1 ರಿಲೇಟೆಡ್ ಟು 2 ಮತ್ತು 3. ಗೊತ್ತಾಗ್ತಿದೆಯಲ್ವಾ? ಈಗ ಇಲ್ಲಿ ಅಬ್ಸರ್ವ್ ಮಾಡೋದು 2 ಮತ್ತು 3. ಈಗ ನೋಡಿ, 2 ಮತ್ತು 3ಗೆ ಕಾಮನ್ ಆಗಿ ರಿಲೇಟ್ ಆಗಿರೋದು ಯಾವುದು? 6. ಇದು ರಫ್ ವರ್ಕು, ನಾನು ಮಾರ್ಕ್ ಮಾಡ್ತಾ ಇರೋದು, ನೀವು ಮಾರ್ಕ್ ಮಾಡೋಕ್ಕೆ ಹೋಗಬೇಡಿ. 2 ಮತ್ತು 3ಗೆ ಕಾಮನ್ ಫಸ್ಟ್ ನೋಡ್ಕೊಬಿಡಿ. ಎಷ್ಟು? 6 ಇಲ್ಲಿ ಮಧ್ಯ ಬರ್ಕೊಳ್ಳಿ. 2 ಮತ್ತು 3 ಮಧ್ಯ ಬರ್ಕೊಳ್ಳಿ. 6. ಈಗ ಬರೀ 2ಗೆ ಇರೋದು ಯಾವುದು ನೋಡಿ. 2ಗೆ 12 ಇದೆ, 3ಗೆ 12 ಇದೆ. ಗೊತ್ತಾಗ್ತಿದೆಯಾ? ಬರೀ 2ಗೆ ಇಲ್ಲ, ಬರೀ 3ಗೆ 9. 3ಗೆ ಬರೀ ಇದೆ, ಇದು ಯಾವುದಕ್ಕಿಲ್ಲ? 2ಗಿಲ್ಲ. ಅದಕ್ಕೆ ಈ ಕಡೆ ಬರ್ಕೊಬಿಡಿ. ಇದೆಷ್ಟು? ಇದು 9. ಬರೀ 3ಗಿರೋದ್ರಿಂದ. ನೆಕ್ಸ್ಟ್ ಈಗ 6 ಮತ್ತು 9. 6 ಮತ್ತು 9ಗೆ ಕಾಮನ್ ಫಸ್ಟ್ ಏನಿದೆ ನೋಡಿ. ಕಾಮನ್ ಇರೋದು 6 ಮತ್ತು 9ಗೆ 18 ಕಾಮನ್ ಇದೆ. 6 ಮತ್ತು 9ಗೆ ಕಾಮನ್ ಇರೋದು 18 ಮಧ್ಯ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಈಗ ಬರೀ 6ಗೆ ಇರೋದು 12, ಅದು 9ಗಿಲ್ಲ. ಅದು 6ಗೆ 12 ಇದೆ ಅಂದರೆ ಈ ಕಡೆ 6ಗೆ ಈ ಕಡೆಗೆ ಬರ್ಕೊಬಿಡಿ. ಅಂದಾಜಲ್ಲಿ ಬರೀರಿ, ಏನು ಪ್ರಾಬ್ಲಮ್ ಇಲ್ಲ. ಗೊತ್ತಾಗ್ತಿದೆಯಲ್ವ? ಇದೆಷ್ಟು? 6ಗೆ ಇರೋದು ಬರೀ 12. ಅರ್ಥ ಆಯ್ತಲ್ವ? ಈಗ ನೆಕ್ಸ್ಟು, ಈಗ 12ಗೆ 12, 18ಗೆ 18 ಮುಗೀತು ಅಷ್ಟೇ. ಈಗ ಇದನ್ನ ಜಾಯಿನ್ ಮಾಡಿಬಿಡಿ, ಮುಗಿಯುತ್ತೆ. ಇಲ್ಲಿ ಈ ಥರ ಜಾಯಿನ್ ಮಾಡಿಬಿಡಿ. ಆಮೇಲೆ ಇದನ್ನ ಈ ಥರ ಜಾಯಿನ್ ಮಾಡಿಬಿಡಿ. ಆಮೇಲೆ ಇದನ್ನ ಈ ಥರ ಜಾಯಿನ್ ಮಾಡಿಬಿಡಿ. ಗೊತ್ತಾಗ್ತಿದೆಯಲ್ವಾ? ಆಮೇಲೆ ಇದನ್ನ ಈ ಥರ ಜಾಯಿನ್ ಮಾಡಿ. ಆಮೇಲೆ ಇದನ್ನ ಈ ಥರ ಜಾಯಿನ್ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಆಮೇಲೆ ಇದನ್ನ ಈ ಥರ ಜಾಯಿನ್ ಮಾಡಿ. ಇದಿಲ್ಲ, ಸಾರಿ, ಇದು ಹಳೆಯದು ಪಾಯಿಂಟ್ ಇತ್ತಲ್ಲ, ಅದರಲ್ಲಿ ಕನ್ಫ್ಯೂಷನ್ ಆಗಿರೋದು ಇಷ್ಟೇ. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, 1 ಈಸ್ ರಿಲೇಟೆಡ್ ಟು 2, 3, 6, 9, 18, 12. 2 ಈಸ್ ರಿಲೇಟೆಡ್ ಟು ಕೆಳಗಡೆ ಬರಬಾರ್ದು. 6, 18, 12. ಗೊತ್ತಾಗ್ತಿದೆಯಾ? 2, 6, 18, 12. 3 ಈಸ್ ರಿಲೇಟೆಡ್ ಟು ಈ ಕಡೆಗೆ ಬ್ಯಾಕ್ ಸೈಡ್ ಬರಬಾರ್ದು. 6, 9, 18, 12. ನೆಕ್ಸ್ಟ್ 9 ಈಸ್ ರಿಲೇಟೆಡ್ ಟು 18. 9 ಮತ್ತು 18. 12 ಈಸ್ ರಿಲೇಟೆಡ್ ಟು 12. 18 ಈಸ್ ರಿಲೇಟೆಡ್ ಟು 18. 6 ಈಸ್ ರಿಲೇಟೆಡ್ ಟು 6, 12, 18. ಕರೆಕ್ಟ್ ಆಗುತ್ತೆ. ಗೊತ್ತಾಯ್ತಲ್ಲ? ನೋಡಿ, ಇದಿಲ್ಲ ಯಾವುದೋ ಇದರಲ್ಲಿ ನಾನು ಫಸ್ಟ್ ಪಾಯಿಂಟ್ ಆಗಿಬಿಟ್ಟಿದ್ನಲ್ಲ, ಅದಕ್ಕೆ ಜಾಯಿನ್ ಮಾಡಿಬಿಟ್ಟಿದ್ದೆ. ಈ ಥರ ಬರುತ್ತೆ. ನೀವು ಜ್ಞಾಪಕ ಇಟ್ಕೊಳ್ಳಿ. ಇದರ ಫೋರ್ಕ್ ಬರೀತೀನಿ. ಹೆಂಗೆ ಬರುತ್ತೆ ಅಂದರೆ, ಇದು ಇಲ್ಲಾಂದರೆ ಈ ಥರ 2 ಲೈನ್ ಜಾಯಿನ್ ಮಾಡಿ, ಈ ಥರ ಜಾಯಿನ್ ಮಾಡ್ಕೊಬಿಡಿ. ಇದನ್ನ ಎಕ್ಸ್ಟೆಂಡ್ ಮಾಡಿಬಿಡಿ. ಇಷ್ಟೇ ಹ್ಯಾಶ್ ಡಯಾಗ್ರಾಮ್. ಇಲ್ಲೇನು ಬರೀರಿ? 1, 2, 3. ಇದನ್ನ ಡಾಟ್ ಹಾಕಿ ಈ ಥರ. ಆಮೇಲೆ ಇದು 6, ಇದು 9, ಇದು 18. ಇದು ರಫಾಗಿ ಜಾಯಿನ್ ಮಾಡಿಬಿಟ್ಟು ಇದನ್ನ ಲಾಸ್ಟಲ್ಲಿ ಇದನ್ನ ಬರ್ಕೊಬಿಡಿ ನೀಟಾಗಿ. ಇದೇ ಹ್ಯಾಶ್ ಡಯಾಗ್ರಾಮ್. ಏನು ಬರೀಬೇಕು?
ಹೆಸ್ ಡಯಾಗ್ರಾಮ್ ಈಸ್ ಆಸ್ ಫಾಲೋಸ್ ಅಂತ ಬರ್ಬೋದು. ದ ಹೆಸ್ ಡಯಾಗ್ರಾಮ್ ಈಸ್ ಆಸ್ ಫಾಲೋಸ್. ಇಷ್ಟೇ, ಮುಗೀತು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.